ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರ ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ. ಶ್ವಾಸಕೋಶ ಸೋಂಕಿನಿಂದ ಬಳಲ್ತಾ ಇದ್ದಾರೆ ಎಸ್.ಎಂ. ಕೃಷ್ಣ ಅವರು. ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಎಸ್.ಎಂ. ಕೃಷ್ಣ ಆರೋಗ್ಯ ವಿಚಾರಿಸಿದ್ದಾರೆ ಬೊಮ್ಮಾಯಿ ಹಾಗೆ ಅಶೋಕ್. ಸದ್ಯ ಆರೋಗ್ಯ ಸ್ಥಿರವಾಗಿದ್ದು ಐಸಿಯುನಲ್ಲಿ ಚಿಕಿತ್ಸೆ ಮುಂದುವರಿಸಲಾಗಿದೆ. ವೆಂಟಿಲೇಟರ್ ಅನ್ನ ಅಳವಡಿಸಿದ್ದು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಎಸ್.ಎಂ. ಕೃಷ್ಣ. ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಂಡಿದೆ. ಎಸ್.ಎಂ. ಕೃಷ್ಣ ಅವರು ಐಸಿಯುನಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಎಸ್.ಎಂ. ಕೃಷ್ಣ ಆರೋಗ್ಯವನ್ನ ವಿಚಾರಿಸಿದ ಬಳಿಕ ಬಸವರಾಜ ಬೊಮ್ಮಾಯಿ ಅವರು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ಆರೋಗ್ಯದಲ್ಲಿ ಸಮಸ್ಯೆ ಆಗಿತ್ತು, ನಿನ್ನೆಗಿಂತ ಇವತ್ತು ಚೇತರಿಸಿಕೊಂಡಿದ್ದಾರೆ. ಕುಟುಂಬದ ಸದಸ್ಯರನ್ನ ಭೇಟಿ ಮಾಡಿ ಧೈರ್ಯ ತುಂಬಿದ್ದೇನೆ, ಆದಷ್ಟು ಬೇಗ ಚೇತರಿಸಿಕೊಳ್ಳುವ ಭರವಸೆ ಇದೆ ಅಂತ ಬೊಮ್ಮಾಯಿ ಹೇಳಿದ್ದಾರೆ. ಐಸಿಯುದಲ್ಲಿದ್ದಾರೆ. ಮೊನ್ನೆಯಿಂದ ಅವ್ರಿಗೆ ವಿಶೇಷವಾಗಿರುವಂಥ ಟ್ರೀಟ್ಮೆಂಟ್ಗಳೆಲ್ಲ ಮಾಡ್ತಾ ಇದ್ದಾರೆ. ನಾನು ಸಂಬಂಧಪಟ್ಟಂಥ ಡಾಕ್ಟ್ರುಗಳಿಗೆ ನಾನು ಅಶೋಕ್ ಅವ್ರ ಭೇಟಿಯಾಗಿ ಮಾತಾಡಿದ್ದೀವಿ. ಈಸ್ ಬೆಟರ್ ದ್ಯಾನ್ ಎಸ್ಟರ್ಡೇ. ಸ್ಲೋಲಿ ರಿಕವರಿ ಆಗ್ತಾಯಿದೆ. ಇನ್ನೂ ಕೆಲವು ಪ್ರೊಸೀಜರ್ಸ್ ಮಾಡಬೇಕು ಅನ್ನುವಂಥದ್ದು ಡಾಕ್ಟ್ರು ಇಟ್ಕೊಂಡಿದ್ದಾರೆ. ಬರುವಂಥ ಸಮಯದಲ್ಲಿ ಅವೆಲ್ಲದಕ್ಕೂ ರೆಸ್ಪಾಂಡ್ ಆದರೆ ಈ ವಿಲ್ ರಿಕವರ್ ವೆರಿ ಸ್ಟ್ರಾಂಗ್ಲಿ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಅವ್ರ ಕುಟುಂಬ ಸದಸ್ಯರಿಗೆ ಭೇಟಿಯಾಗಿ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದೇವೆ. ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ಒಬ್ಬ ಶ್ರೇಷ್ಠ ನಾಯಕ, ಅಪರೂಪದ ಒಬ್ಬ ರಾಜಕಾರಣಿ, ಮೌಲ್ಯಗಳನ್ನು ಇಟ್ಕೊಂಡು ಬಂದಿರುವಂಥ ರಾಜಕಾರಣಿ ಇನ್ನೂ ಭಾಳ ದಿವಸ ನಮ್ಮ ನಡುವೆ ಬದುಕಬೇಕು, ಬಾಳಬೇಕು, ನಮಗೆಲ್ಲ ಸ್ಫೂರ್ತಿ ಕೊಡಬೇಕು ಅನ್ನುವಂಥ ಪ್ರಾರ್ಥನೆ ನಾನು ಭಗವಂತನಲ್ಲಿ ಮಾಡ್ತೀನಿ. ಸೊ ನಿನ್ನೆವರೆಗೂ ಸ್ವಲ್ಪ ಕ್ರಿಟಿಕಲ್ ಇತ್ತು, ಇವತ್ತು ಸ್ವಲ್ಪ ರಿಕವರ್ ಆಗ್ತಾ ಇದ್ದಾರೆ. ಸೊ ನನಗನ್ಸುತ್ತೆ ಅವರು ಪೂರ್ತಿ ಆರೋಗ್ಯವಂತರಾಗ್ತಾರೆ, ಏನೂ ಸಮಸ್ಯೆ ಆಗಲ್ಲ. ವಾತಾವರಣ ಅಂದರೆ ಡಾಕ್ಟರ್ಸು ಕೂಡ ಪಾಸಿಟಿವ್ ಆಗಿ ಮಾತಾಡಿದ್ದಾರೆ. ನಮ್ಮೆಲ್ಲರೂ ಪ್ರೇಯನು ಕೂಡ ಅಷ್ಟೇ. ಅವರು ಒಂಥರ ಸ್ಟೇಟ್ಸ್ಮನ್. ಅವರು ನಾನು ಭಾಳ ಇಷ್ಟಪಡುವಂಥ ಮುಖ್ಯಮಂತ್ರಿ ಅವರು. ಸೊ ನನಗನ್ಸುತ್ತೆ ಅವರು ರಿಕವರ್ ಆಗ್ತಾರೆ, ಬೇಗ ರಿಕವರ್ ಆಗ್ತಾರೆ. ಡಾಕ್ಟ್ರು ಕೂಡ ಅಶ್ಯೂರೆನ್ಸ್ ಮಾಡಿದ್ದಾರೆ. ನೆನ್ನೆಗೂ ಈಗ ಪೂರ್ತಿ ರಿಕವರಿಂಗ್ ಸ್ಟೇಜಲ್ಲಿ ಬರ್ತಾ ಇದ್ದಾರೆ. ಪೂರ್ತಿ ಸ್ವಲ್ಪ ದಿನ ಟೈಮ್ ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಸೊ ನನಗನ್ಸುತ್ತೆ ದೇವರ ಆಶೀರ್ವಾದ ಇದೆ ಅವರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.